ನಮಸ್ತೆ ಸದಾ ವತ್ಸಲೆ ಮಾತೃಭೂಮೆ ತ್ವಯಾ ಹಿಂದೂಭೂಮೆ ಸುಖಂ ವರ್ತಿತೋಹಂ ಮಹಾಮಂಗಲೆ ಪುಣ್ಯಭೂಮೆ ತ್ವದತ್ತೆ ಪತತ್ವೇಷಕಾಯೋ ನಮಸ್ತೆ ನಮಸ್ತೆ. ಒಂದು ದೇವರ ಹಾಡನ್ನು ಹಾಡುವಾಗ ನಾವು ಕೈ ಮುಗಿದು ಹಾಡ್ತೇವೆ, ಆದರೆ ನಾನು RSSನ ಸಾಂಗ್ ಕೂಡ ಹಾಡುವಾಗ ಒಂದು ಕೈ ಮುಗ್ತಿದ್ದೇನೆ ಅಂದರೆ ನಾವು ಒಂದು ಹಿಂದೂಗಳಾಗಿ ಅಥವಾ ನಾವು ಒಂದು ಜೀವಂತವಾಗಿ ಬದುಕ್ತಿದ್ದೇವೆ, ನಮ್ಮ ಸಂಸ್ಕೃತಿ ಕೂಡ ಬೆಳೀತಾ ಬಂದಿದೆ ಅಂದ ಕಾರಣ RSS ಅಂತ ಕೂಡ ಹೇಳಲಿಕ್ಕೆ ನಾನು ಯಾವುದೇ ಒಂದು ಭಯಪಡೋದಿಲ್ಲ. ಹಾಗಾಗಿ RSS ಕೂಡ ಒಂದು ನಮಗೆ ಒಂದು ದೇವರ ಸಮಾನ ಅಂತ ಕೂಡ ನಾನು ಹೇಳ್ತೇನೆ. ಹಾಗಾಗಿ RSSನ ಒಂದು ಗೀತೆಗಳಾಗಿರ್ಬೋದು ಅಥವಾ ಅದರಲ್ಲಿ ಮೌಲ್ಯಗಳಾಗಿರ್ಬೋದು ನಮಗೆ ಯಾವತ್ತೂ ಕೂಡ ನಾವು ಇನ್ನೊಬ್ಬರನ್ನು ಹಿಂಸಿಸು ಮತ್ತು ಇನ್ನೊಬ್ಬರನ್ನು ಕೊಲ್ಲು ಅಂತ RSS ಯಾವತ್ತೂ ಹೇಳಿಲ್ಲ. ನಿನ್ನ ಧರ್ಮವನ್ನು ನೀನು ಪ್ರೀತಿಸು ಅಥವಾ ನಿನ್ನ ರಾಷ್ಟ್ರತೆಯನ್ನು ನೀನು ಪ್ರೀತಿಸು, ನಿನ್ನ ಭಾರತವನ್ನು ನೀನು ಪ್ರೀತಿಸು, ಸ್ವ ಇಚ್ಛೆಯಿಂದ ಅಥವಾ ಸ್ವ ಮನಸ್ಸಿನಿಂದ ನೀನು ಈ RSSಗೆ ನೀನು ಸೇರು ಅಥವಾ ಸ್ವಾವಲಂಬಿಯಾಗಿ ಬದುಕು ಅಥವಾ ದೈಹಿಕವಾಗಿ ಮಾನಸಿಕವಾಗಿ ಯಾವತ್ತೂ ನೀನು ಕುಗ್ಬೇಡ ಅಂತ ಹೇಳೋದು RSS ಹೇಳಿಕೊಡ್ತದೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ನಾವು RSSನ ಯಾವತ್ತೂ ಕೂಡ ಒಂದು ಕೆಟ್ಟ ಭಾವನೆಗಳಿಂದ ನೋಡದೆ RSSನ ಒಂದು ಮುಖ್ಯ ಗುರಿ ಅಂತ ಕೂಡ ನಾವು ಹೇಳ್ಬೋದು. ಅಖಂಡ ಭಾರತವನ್ನು ಮರುಸ್ಥಾಪನೆ ಮಾಡೋದು ಕೂಡ ನಮ್ಮ RSSನ ಒಂದು ಮುಖ್ಯ ಗುರಿಯಾಗಿದೆ. RSS ಎಂಬುದು ಭಾರತಕ್ಕಷ್ಟೇ ಅಲ್ಲದೆ ಇಡೀ ಪ್ರಪಂಚಕ್ಕೆ ಕೂಡ RSSನ ಮಹತ್ವ ಗೊತ್ತು. RSS ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಹೆಸರಿನಲ್ಲೇ ವಿಸ್ತಾರಗೊಂಡಿದೆ. ಈ ಸ್ವಯಂವಾಗಿ ಅಂದರೆ ಸ್ವಂತ ಇಚ್ಛೆಯಿಂದ ಒಂದು ರಾಷ್ಟ್ರವನ್ನು ಭದ್ರತೆಗೊಳಿಸುವುದು ಮತ್ತು ಒಂದು ರಾಷ್ಟ್ರವನ್ನು ಕಾಪಾಡಿಕೊಳ್ಳುವುದು ಎಂದರ್ಥ. ಯಾವುದೇ ಒಂದು ಒತ್ತಾಯ ಇಲ್ಲದೆ ಸ್ವಂತ ನಿರ್ಧಾರದಿಂದ ಸೇರುವ ಈ ಸಂಘಟನೆ ವಿಶ್ವದಾದ್ಯಂತ ಅಂದರೆ ಕೋಟ್ಯಾಂತರ ಜನ ಒಳಗೊಂಡಿದೆ ಈ ಸಂಘ. RSS ಅಂದರೆ ಕೆಲವರ ಪಾಲಿಗೆ ಅದು ಏನಾಗಿದೆ, ಒಂದು ದ್ವೇಷವನ್ನು ಹುಟ್ಟಿಸ್ತದೆ ಮತ್ತು ಹಿಂಸೆಯನ್ನು ಉತ್ತೇಜಿಸ್ತದೆ ಮತ್ತು ಒಂದು ಉಗ್ರಗಾಮಿ ಸಂಘ ಅಂತ ಕೂಡ ಒಂದು ಟೀಕಿಸಲಾಗಿದೆ. ಆದರೆ RSS ಅನ್ನೋದು RSSನ ಒಂದು ಉದ್ದೇಶ ಅಂತ ಕೂಡ ನಾವು ಹೇಳ್ಬೋದು. ಸಮಾಜದ ಒಳಿತಿಗಾಗಿ ಮತ್ತು ರಾಷ್ಟ್ರವನ್ನು ಕಾಪಾಡುವುದು, ಧರ್ಮವನ್ನು ಕಾಪಾಡುವುದು ಮತ್ತು ಆಪತ್ತಿನಲ್ಲಿ ಒಂದು ಸಹಾಯಕವಾಗಿ ಈ ಸಂಘ ನಿಂತುಕೊಂಡಿದೆ. RSS ಎಂಬುದು ಕೇವಲ ಹಿಂದೂ ಸಮಾಜದ ಒಳಿತಿಗಾಗಿ ಮಾತ್ರ ಕಾರ್ಯವನ್ನು ಸಲ್ಲಿಸ್ತೇ ಅಲ್ಲ. ನಾವು RSS ಎಂಬುದು ಹಿಂದೂ ರಾಷ್ಟ್ರೀಯ ಅಂದರೆ ಹಿಂದೂ ಸಮಾಜಕ್ಕಾಗಿ ಮಾತ್ರ ಕಾರ್ಯವನ್ನು ಸಲ್ಲಿಸ್ತಾ ಇದೆ ಅಂತ ಹೇಳಿ ಸಾಮಾನ್ಯವಾಗಿ ಎಲ್ಲರೂ ತಿಳಿದುಕೊಳ್ತಾರೆ. ಆದರೆ ಅದರ ಆಳವನ್ನು ಅಂತರಂಗದಿಂದ ನಾವು ಅದನ್ನು ಅಳಿದು ನೋಡಬೇಕು. ಆಗ ಮಾತ್ರ RSSನ ಒಂದು ಕಾರ್ಯಗಳಾಗಿರ್ಬೋದು ಅಥವಾ ಅದರ ಒಂದು ನಿರಂತರ ಚಟುವಟಿಕೆಗಳನ್ನು ನೋಡಿದಾಗ ಮಾತ್ರ RSSನ ಒಂದು ಮಹತ್ವ ನಮಗೆಲ್ಲರಿಗೂ ಗೊತ್ತಾಗ್ತದೆ. ಹಾಗಿದ್ರೆ RSS ಯಾವ ಒಂದು ಕಾರ್ಯಗಳನ್ನು ಸಲ್ಲಿಸ್ತಾ ಇದೆ ಅಂತ ಹೇಳಿ ಬನ್ನಿ ನೋಡೋಣ. ಸಾಂಸ್ಕೃತಿಕ ಸಂರಕ್ಷಣೆ, ನಮ್ಮ ಪರಂಪರೆಯನ್ನು ರಕ್ಷಿಸಿಕೊಳ್ಳುವುದು ಉದ್ದೇಶದಿಂದ ಸಮಾಜದ ಸೇವೆ ಅಂದರೆ ವಿಪತ್ತಿನ ಕಾರ್ಯಗಳಲ್ಲಿ ಯಾವುದೇ ಜಾತಿ ಧರ್ಮ ರಾಜ್ಯಗಳನ್ನು ಲೆಕ್ಕಿಸದೆ ಸದಾ ಕಾರ್ಯನಿರ್ವಹಿಸುತ್ತದೆ. ನಾವೆಲ್ಲ ನೋಡಿರ್ತೇವೆ, ಒಂದು ಯಾವುದೇ ವಿಪತ್ತಿನಲ್ಲೇ ಇದ್ದರೆ ಯಾವುದೇ ಒಂದು ಸರ್ಕಾರ ಕೂಡ ಮುಂದೆ ಬರುವುದಿಲ್ಲ. ಆದರೆ ಫಸ್ಟ್ ಅಂದರೆ ಮೊದಲು ಹೋಗಿ ನಿಲ್ಲುವುದೇ ಒಂದು ನಮ್ಮ RSS ಸಂಘ ಅಂತ ಕೂಡ ನಾವು ಹೇಳ್ಬೋದು. ಯುವಜನರ ಒಂದು ಸಬಲೀಕರಣ, ನಾಯಕತ್ವ ತರಬೇತಿ ಮತ್ತು ಕೌಶಲ್ಯ ಅಭಿವೃದ್ಧಿಗಳನ್ನು ನಡೆಸುತ್ತಾ ಬಂದಿದೆ. ದೇಶಭಕ್ತಿ ಮತ್ತು ರಾಷ್ಟ್ರೀಯತೆ, ಭಾರತೀಯರ ದೇಶಭಕ್ತಿ ಮತ್ತು ರಾಷ್ಟ್ರೀಯತೆಯನ್ನು ಬಲಪಡಿಸಲು ಪ್ರಯತ್ನಿಸುತ್ತಿದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಭಾರತದ ಹಾಗೂ ವಿಶ್ವದ ಅತ್ಯಂತ ದೊಡ್ಡ ಸ್ವಯಂ ಸೇವಾ ಸಂಘಟನೆ ಹಾಗೂ ವಿಶ್ವದ ಒಂದು ಬಲಿಷ್ಠ ಸೇವಾ ಸಂಘಟನೆ ಅಂತ ಕೂಡ ನಾವು ಹೇಳ್ಬೋದು. ಇದು ಸೆಪ್ಟೆಂಬರ್ 27, 1925 ಅಂದರೆ ಸ್ವಾತಂತ್ರ್ಯಕ್ಕಿಂತಲೂ ಮೊದಲು ಅಂದು ವಿಜಯದಶಮಿ ಮಹಾರಾಷ್ಟ್ರ ರಾಜ್ಯದ ನಾಗ್ಪುರದಲ್ಲಿ ಡಾಕ್ಟರ್ ಕೇಶವ್ ಬಲಿರಾಮ್ ಹೆಡ್ಗೆ ಅವರು ಈ ಸಂಘಟನೆಯನ್ನು ಹುಟ್ಟು ಹಾಕಿದರು ಮತ್ತು ಇದಕ್ಕೆ ಒಂದು ಅಡಿಪಾಯ ಡಾಕ್ಟರ್ ಕೇಶವರಾವ್ ಬಲಿರಾಮ್ ಹೆಡ್ಗೆ ಅಂತ ಕೂಡ ನಾವು ಹೇಳ್ಬೋದು. ಹಿಂದೂ ರಾಷ್ಟ್ರೀಯವಾದ ಬಲಪಂಥೀಯ ಸಂಘಟನೆ ಎಂದು ಸಾಮಾನ್ಯವಾಗಿ ಪರಿಗಣಿಸಲ್ಪಡುವ ಈ ಸಂಸ್ಥೆ ಭಾರತದ ನಾಗ್ಪುರದಲ್ಲಿ ತನ್ನ ಮುಖ್ಯ ಕಾರ್ಯಾಲಯ ಹೊಂದಿದೆ. ಇದು ಹಿಂದೂ ಸಂಘಟನೆ ಮತ್ತು ಐಕ್ಯತೆಯನ್ನು ತನ್ನ ಗುರಿಯನ್ನು ಹೊಂದಿರುವ ಈ ಸಂಸ್ಥೆಗೆ ಹೊಂದಿಕೊಂಡಿರುವ ಇತರೆ ಸಂಸ್ಥೆಗಳನ್ನು ಒಟ್ಟಾಗಿ ಸೇರಿಸಿ ಸಾಮಾನ್ಯವಾಗಿ ಸಂಘ ಪರಿವಾರ ಎಂದು ಕರೆಯಲಾಗುತ್ತದೆ. ಇದರ ಜೊತೆಗೆ ಒಂದು ಸಾಮಾನ್ಯ ಸಂಸ್ಥೆಗಳು ಕೂಡ ಕೈಗೊಂಡಿದೆ. ಅದ್ಯಾವುದೆಂದರೆ ಹಿಂದೂ ಪರಿಷತ್ ಮತ್ತು ABVP, ಬಜರಂಗ್ ದಳ ಹಾಗೆ ಇನ್ನು ಹಲವಾರು ಸಂಸ್ಥೆಗಳು ಕೂಡ ಇದರೊಂದಿಗೆ ಸೇರಿ ಒಂದು ಸಂಘ ಪರಿವಾರ ಅಂತ ಹೇಳಿ ಕೂಡ ಕಾರ್ಯವನ್ನು ನಿರ್ವಹಿಸುತ್ತಿದೆ. 6 ವರ್ಷ ಭಾರತದ ಆಡಳಿತ ನಡೆಸಿದ ಭಾರತೀಯ ಜನತಾ ಪಕ್ಷ ಅಂದರೆ BJP ರಾಜಕೀಯ ಮುಖ ಎಂದು ಕೂಡ ಒಂದು ಪರಿಗಣಿಸಲಾಗಿದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಅಂದಾಜಿನ ಲೆಕ್ಕದಲ್ಲಿ ಒಂದು ಸದಸ್ಯರ ಸಂಖ್ಯೆಯನ್ನು ನಾವು 60 ಲಕ್ಷಕ್ಕೂ ಹೆಚ್ಚು ಜನರು ಇಲ್ಲಿ ಪಾಲ್ಗೊಂಡಿದ್ದಾರೆ ಅಂತ ಕೂಡ ನಾವು ಹೇಳ್ಬೋದು. ಒಂದು 1925 ಅಂದರೆ
ಸ್ವಾತಂತ್ರ್ಯ ಬರುವ ಮೊದಲು ನಮಗೆ 1947ರಲ್ಲಿ ಸ್ವಾತಂತ್ರ್ಯ ಸಿಕ್ಕಿದೆ. ಇದಕ್ಕಿಂತ ಮೊದಲು ಏನಾಗಿರುತ್ತೆ, ಒಂದು ಬ್ರಿಟಿಷರು ನಮ್ಮ ಭಾರತವನ್ನು ಆಳ್ತಾ ಇರ್ತಾರೆ. ಅದೇ ಸಂದರ್ಭದಲ್ಲಿ ಹಿಂದೂಗಳಿಗೆ ಒಂದು ಯಾವುದೇ ರೀತಿಯ ಒಂದು ಆಚರಣೆಗಳಲ್ಲಾಗಿರ್ಬೋದು, ಸಂಸ್ಕೃತಿಯಲ್ಲಿ ಆಗಿರ್ಬೋದು ಒಂದು ತುಂಬ ಟೀಕೆಗಳನ್ನು ಮಾಡ್ತಿದ್ರು, ಮತ್ತು ಅವರನ್ನು ಒಂದು ಕೀಳು ಭಾವನೆಯಿಂದ ನೋಡ್ತಿದ್ರು. ಆಗಿನ ಹಿಂದೂ ಧರ್ಮ ಅಂದರೆ ಆಗ ಹಿಂದೂಗಳಿಗೆ ಒಂದು ತಮ್ಮ ಧರ್ಮವನ್ನು ಹೇಳ್ಕೊಳ್ಳಿಕ್ಕೆ ಕೂಡ ಒಂದು ಸಂಕೋಚ ಪಡುವಂತಹ ಪರಿಸ್ಥಿತಿ ಆಗ ಇತ್ತು. ಇದನ್ನು ನೋಡಿದೆ ಅಂದರೆ 1925ರಲ್ಲಿ ಅಂದರೆ ಮೊದಲಿಗೆ ಡಾಕ್ಟರ್ ಕೇಶವರಾವ್ ಬಲಿರಾಮ್ ಅವರು ಒಂದು ಕಾಂಗ್ರೆಸ್ಸಿನ ಸಂಸ್ಥೆಯಲ್ಲಿ ಇದ್ದರು. 1923 ಅಂದು ದೀಪಾವಳಿ ಲಕ್ಷ್ಮೀ ಪೂಜೆ ದಿವಸ ಹಿಂದೂ ಮಹಾಸಭೆ ಒಂದು ಮೆರವಣಿಗೆ ಹೋಗ್ತಾರೆ. ನಾಗ್ಪುರದಲ್ಲಿ ಒಂದು ಮಸೀದಿ ಹತ್ರ ಹೋಗುವಾಗ ಮುಸ್ಲಿಮರಿಂದ ಒಂದು ತಡೆ ಹಿಡಿತಾರೆ, ಅಂದರೆ ಮುಂದೆ ಮೆರವಣಿಗೆ ಹೋಗಲಿಕ್ಕೆ ಬಿಡುವುದಿಲ್ಲ. ಅಂಥ ಸಮಯದಲ್ಲಿ ಒಂದು ಹಿಂದೂಗಳ ಒಂದು ಸೂಕ್ಷ್ಮ ಮನಸ್ಸಿನವರ ಆಗಿದ್ದರಿಂದ ಅಲ್ಲಿ ಒಂದು ಘಟನೆ ಆಯಿತು. ಅಲ್ಲಿ ದುರ್ಘಟನೆ ಏನು ಆಗದಿದ್ರೆ ಕೂಡ ಅವತ್ತು ಒಂದು ತೆಗೆದುಕೊಂಡ ನಿರ್ಧಾರ ಇವತ್ತಿನ ಒಂದು ದೊಡ್ಡ ಮಟ್ಟಕ್ಕೆ ಸೇರುವ RSS ಸಂಘಟನೆ ಅವತ್ತಿನ ಒಂದು ನಿರ್ಧಾರ ಅಂತ ಕೂಡ ನಾವು ಹೇಳ್ಬೋದು. ರೋಗಿಗಳಿಗೆ ಚಿಕಿತ್ಸೆ ಕೊಡುವ ಒಂದು ಡಾಕ್ಟರ್ ಒಂದು ಸಮಾಜಕ್ಕೆ ಚಿಕಿತ್ಸೆ ಕೊಡಬೇಕಂತ ಹೇಳಿ ಒಂದು ನಿರ್ಧಾರಕ್ಕೆ ಬರ್ತಾರೆ. ಅಂದರೆ ಅವರು ಡಾಕ್ಟರ್ ಕಲೀಲಿಕ್ಕೆ ಅಂತ ಹೇಳಿ ಒಂದು ಕೋಲ್ಕತ್ತಾಕ್ಕೆ ಕೂಡ ಹೋಗಿರ್ತಾರೆ. ಆದರೆ ನಿರಂತರವಾಗಿ ಹಿಂದೂಗಳ ಮೇಲೆ ಆಗಿರುವ ಒಂದು ಕೋಮುವಾದಗಳಾಗಿರ್ಬೋದು, ಅತ್ಯಾಚಾರಗಳಾಗಿರ್ಬೋದು, ಹಿಂಸೆಗಳಾಗಿರ್ಬೋದು, ಇದನ್ನೆಲ್ಲ ಕಂಡ ಮಹಾತ್ಮ ಗಾಂಧೀಜಿಯವರನ್ನು ಗೋಡ್ಸೆ ಅವರ ಒಂದು ಮಹಾಸಭೆಯಲ್ಲಿ ಒಂದು ಗುಂಡಿಟ್ಟು ಕೊಲ್ತಾರೆ. ಅದೇ ಒಂದು ವಿನಃ ಕಾರಣಕ್ಕೆ ಒಂದು RSS ಒಂದು ಕಾರಣ ಅಂತ ಹೇಳಿ ಒಂದು ಅವತ್ತಿನ ಕಾಂಗ್ರೆಸ್ ಸರ್ಕಾರ ಒಂದು ಬ್ಯಾನ್ ಮಾಡ್ತಾರೆ. RSSಗೆ ಎಷ್ಟೇ ಒಂದು ಟೀಕೆಗಳಾಗಿರ್ಬೋದು, ಅವಮಾನಗಳಾಗಿರ್ಬೋದು, ಎಷ್ಟೇ ಆದ್ರೆ ಕೂಡ ಬುಡಕಿಟ್ಟ ಚಿನ್ನ ತರ ಅದು ಬೆಳಿತಾನೆ ಬಂತು. ಪ್ರತಿ ಬಾರಿ ಕೂಡ ಒಂದು ದೇಶದಲ್ಲಿ ಒಂದು ಜಗಳಗಳಾಗಿರ್ಬೋದು, ಒಂದು ಧರ್ಮಗಳ ನಡುವೆ ಏನೇ ಒಂದು ಜಗಳ ಆದ್ರೆ ಕೂಡ ಮಹಾತ್ಮ ಗಾಂಧೀಜಿಯವರು ಹಿಂದೂಗಳಿಗೆ ಮಾತ್ರ ಉಪದೇಶಗಳನ್ನು ಕೊಡ್ತಿದ್ರೆ ಹೊರತು ಒಂದು ದಾಳಿ ಮಾಡಿದ ಕೋರರಿಗೆ ಒಂದು ದಾಳಿಕೋರರಿಗೆ ಯಾವುದೇ ರೀತಿಯ ಒಂದು ಬುದ್ಧಿ ಮಾತುಗಳನ್ನು ಹೇಳ್ತಿರ್ಲಿಲ್ಲ. ಈ ಒಂದು ವಿಷಯಕ್ಕೆ ಹಲವಾರು ವ್ಯಕ್ತಿಗಳಿಗೆ ಈ ರೀತಿ ಒಂದು ಬೇಸರ ಉಂಟಾಗಿ ಡಾಕ್ಟರ್ ಅವರು ಒಂದು ಕಾಂಗ್ರೆಸ್ಸಿನಿಂದ ಹೊರಗೆ ಬರ್ತಾರೆ. ಕೋಲ್ಕತ್ತಾದಲ್ಲಿ ಇದ್ದು ಬಂದಂತಹ ಒಂದು ಡಾಕ್ಟರ್ ಅವರು ಒಂದು ಮುಸ್ಲಿಮರ ಒಂದು ಮನಸ್ಥಿತಿಯನ್ನು ತಿಳಿದುಕೊಂಡಿರ್ತಾರೆ. ಅಂದರೆ ಯಾವುದೇ ಒಂದು ಮುಸ್ಲಿಮಿನಿಂದ ಹಿಂದೂಗೆ ಒಂದು ದಾಳಿ ಆದರೆ ಪಕ್ಕದ ಮನೆಯವನು ಕೂಡ ಒಂದು ಹೆಲ್ಪಿಗೆ ಅಥವಾ ಒಂದು ಸಹಾಯಕ್ಕೆ ಬರಲ್ಲ ಅಂತ ಹೇಳಿ ಒಂದು ಮನಸ್ಸನ್ನು ಹಿಂದೂಗಳ ಮನಸ್ಸನ್ನು ಒಂದು ಡಾಕ್ಟರ್ ಅವರು ಅರ್ಥಕೊಂಡಿರ್ತಾರೆ. ಒಂದು ಸಂಬಂಧಿಕರಾಗಿರ್ಬೋದು, ಒಂದು ಅಥವಾ ಗೆಳೆಯನೇ ಆಗಿರ್ಬೋದು, ದಾಳಿ ಆದಾಗ ಬರಲ್ಲ, ಇವರಲ್ಲಿ ಒಗ್ಗಟ್ಟಿಲ್ಲ, ಒಂದು ಒಗ್ಗಟ್ಟು ಮಾಡಬೇಕನ್ನೋದಕ್ಕೆ ಇವರಲ್ಲಿ ಒಗ್ಗಟ್ಟಿಲ್ಲ. ಒಗ್ಗಟ್ಟನ್ನು ಕೂಡಿಸ್ಲಿಕ್ಕೋಸ್ಕರ ಅಂದ್ರೆ ಈ ಸಂಘಟನೆ RSS ಸಂಘಟನೆಯನ್ನು ಡಾಕ್ಟರ್ ಕೇಶವರಾವ್ ಬಲಿರಾಮ್ ಹೆಡ್ಗೆ ಅವರು ಈ ಒಂದು ಸಂಸ್ಥೆಯನ್ನು ಸಂಘಟನೆಯನ್ನು ಒಂದು ಆರಂಭಿಸಿದರು. RSSನ ಮೇಲೆ ಈ ಹಿಂದಿನ ಒಂದು ಕಾಂಗ್ರೆಸ್ ಸರ್ಕಾರ ಇನ್ನೊಂದು ನಿರ್ಬಂಧನೆಗಳನ್ನು ಹಾಕ್ತಾರೆ. 1966ರಲ್ಲಿ ಒಂದು ನಿರ್ಬಂಧನೆಗಳು ಹಾಕ್ತಾರೆ. ಏನಂತ ಹೇಳಿದರೆ, ಸರ್ಕಾರದ ನೌಕರರು ಯಾವುದೇ ರೀತಿಯ ಒಂದು ಸಂಘಟನೆಗಳಂದರೆ RSSನ ಒಂದು ಸಂಘಟನೆಗೆ ಸೇರಬಾರದು ಅನ್ನೋ ಒಂದು ನಿರ್ಬಂಧನೆಗಳಿತ್ತು. ಅದಾದ ನಂತರ 58 ವರ್ಷಗಳ ನಂತರ ಈ ನಿರ್ಬಂಧನವನ್ನು ತೆಗೆಯಲಾಯಿತು. ಈ ನಿರ್ಬಂಧನೆ ಯಾಕೆ ಹಾಕಿದ್ರು ಮತ್ತು ಯಾಕೆ ಒಂದು ಬ್ಯಾನ್ ಮಾಡಿದ್ರು RSSನ ಅಂತ ಹೇಳಿ ಕೂಡ ನಾವು ಒಂದು ತಿಳ್ಕೊಳ್ಳುವ. ವಿನಾಶ ಕಾರಣಕ್ಕೆ RSS ಆಗಿರ್ಬೋದು, ವಿಶ್ವ ಹಿಂದೂ ಪರಿಷತ್ ಆಗಿರ್ಬೋದು, ಪದೇ ಪದೇ ಒಂದು ಟೀಕಿಸುವುದಾಗಿರ್ಬೋದು, ಒಂದು ರದ್ದು ಮಾಡೋದಾಗಿರ್ಬೋದು, ಇದೇ ರೀತಿಯ ಒಂದು ಮಾಡೋದ್ರಿಂದ ನಮ್ಮ ಒಂದು ಹಿಂದೂ ರಾಷ್ಟ್ರವನ್ನು ಕಟ್ಟಬೇಕು ಮತ್ತು ನಮಗೆ ಕೂಡ ಒಂದು ಸರ್ಕಾರದ ಒಂದು ರಾಜಕೀಯ ಬೆಂಬಲ ಬೇಕಾಗಿರ್ತದೆ. ಒಂದು ನಮ್ಮ ಸಮೂಹವನ್ನು ಅಥವಾ ನಾವು ಇದೇ ರೀತಿಯ ಒಂದು ಕೋಮುವಾದಗಳಿಗೆ ತುತ್ತರಾಗ್ತಿದ್ದೇವೆ ಅಂತ ಹೇಳಿ ಒಂದು ಸಂಘಟನೆ ಅಥವಾ ಒಂದು ಸಮೂಹವನ್ನು ಒಂದುಗೂಡಿಸಲು ಮತ್ತು ಅವರನ್ನು ಕಾಪಾಡಲು ಒಂದು ಸಂಘ ಒಂದು ರಚನೆ ಆಯಿತು. ಅದೇ ನಮ್ಮ BJP ಅಂತ ಕೂಡ ನಾವು ಹೇಳ್ಬೋದು. ಭಾರತೀಯ ಜನತಾ ಪಾರ್ಟಿ ಅಂದರೆ ಇವತ್ತಿನ BJP ಪಾರ್ಟಿ ಅಂತ ಕೂಡ. RSS ನಿರಂತರವಾಗಿ BJPಗೆ ಒಂದು ಬೆಂಬಲವಾಗಿ ನಿಂತಿದೆ. 1966ರಲ್ಲಿ ಏನು ಒಂದು ನಿಷೇಧ ಕಾಯ್ದೆ ಇತ್ತು ಅಂದರೆ, ಸರ್ಕಾರ ನೌಕರರು ಒಂದು RSS ಸಂಘಟನೆಗೆ ಒಂದು ಸೇರುವಂತಿಲ್ಲ ಒಂದು ಹೇರಿದ ಒಂದು ನಿರ್ಬಂಧನೆ ಕೂಡ ನಮ್ಮ ಪ್ರಧಾನಮಂತ್ರಿ ಮೋದಿ ಅವರೊಬ್ಬರು ಅದನ್ನು ರದ್ದು ಮಾಡಿದರು. ಇವತ್ತಿಗೆ ಅಂದರೆ ಹೆಮ್ಮೆಯಿಂದ ನೀವು ಎಲ್ಲೇ ಹೋದರೆ ಕೂಡ ಒಂದು ಕರವಸ್ತ್ರದ ಮೂಲಕ ಕೂಡ ನೀವು ಹೋಗ್ಬೋದು. ಸರ್ಕಾರ ನೌಕರರಷ್ಟೇ ಅಲ್ಲದೆ ಯಾವುದೇ ಒಂದು ವ್ಯಕ್ತಿಯು ಕೂಡ ಒಂದು ರಾಷ್ಟ್ರೀಯ ಸೇವಾ ಸಂಘಟನೆಗೆ ಒಂದು ಸೇರ್ಬೋದು ಅನ್ನೋದು ಕೂಡ ಪ್ರಧಾನಮಂತ್ರಿ ಮೋದಿ ಅವರು ಒಂದು ಹೇಳಿದ್ದಾರೆ. RSSನಿಂದ ಹೊರಬಂದ ಒಂದು ವ್ಯಕ್ತಿಗಳನ್ನು ನಾವು ನೋಡ್ಬೋದು, ಅಥವಾ ನಮ್ಮ ಭಾರತಕ್ಕೆ ಆಗಿರ್ಬೋದು, ಒಂದು ನಮ್ಮ ರಾಷ್ಟ್ರಕ್ಕೆ ಒಂದು ಸೇವೆಗಳನ್ನು ನಿಸ್ವಾರ್ಥ ಸೇವೆಯಿಂದ ಸೇವೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ ರಾಜಕೀಯ ಥರದಲ್ಲಿ ಕೂಡ ನಾವು ಅವರ ಒಂದು ಗುಣನಡತೆಗಳನ್ನು ನಾವು ನೋಡುವುದರ ಮೂಲಕ RSSನ ಒಂದು ಕಾರ್ಯಗಳನ್ನು ನಾವು ಕೂಡ ಅದರಲ್ಲಿ ಕೂಡ ನಾವು ಬಿಂಬಿಸಬಹುದು. ಕಾರ್ಯಗಳಂದರೆ ಪ್ರಧಾನಿಗಳಾಗಿರ್ಬೋದು, ರಾಷ್ಟ್ರಪತಿಗಳಾಗಿರ್ಬೋದು, ಹೀಗೆ ಹಲವಾರು ಜನರು ಕೂಡ ಒಂದು RSSನಿಂದ ಒಂದು ಒಳಿತನ್ನು ಪಡೆದು ಒಂದು ರಾಷ್ಟ್ರಕ್ಕೆ ನಿರಂತರ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ. RSS ಕೇವಲ ಮೇಲ್ಜಾತಿಯವರಿಗೆ ಮಾತ್ರ ಒಂದು ಅವಕಾಶ ಕೊಡ್ತಾರೆ ಅನ್ನೋದು ಕೂಡ ಒಂದು ಸುಳ್ಳು. ದಲಿತರಿಗೆ ಒಂದು
ದೇವಸ್ಥಾನಕ್ಕೆ ಹೋಗಲಿಕ್ಕೆ ಅವಕಾಶ ಇಲ್ಲ, ಮತ್ತು ಅವರು ಪೂಜೆಗಳನ್ನು ಮಾಡುವಂತಿಲ್ಲ ಅಂತ ಒಂದು ನಿರ್ಬಂಧನೆಗಳು ಮೊದಲಿಂದನೂ ಇತ್ತು. ಆದರೆ RSS ಸಂಘಟನೆ ಅದನ್ನು ರದ್ದುಗೊಳಿಸಿದೆ. ಅಂದರೆ ದಲಿತರಿಗೆ ಹೋಗಲಿಕ್ಕೆ ಇರದಂತಹ ಒಂದು ದೇವಸ್ಥಾನ ಅದು ದೇವಾಲಯನ ಅಲ್ಲ ಅಂತ ಕೂಡ RSSನವರು ಹೇಳಿದ್ದಾರೆ. ಒಂದು ನಾವು ಉದಾಹರಣೆಯಾಗಿ ತಗೊಳ್ಬೋದು, ಅಯೋಧ್ಯೆಯಲ್ಲಿ ಕೂಡ ಇರುವಂತಹ ಒಂದು ಅರ್ಚಕರು 2 ಜನ ದಲಿತರನ್ನೇ ನೇಮಕ ಮಾಡಿಕೊಂಡಿದ್ದಾರೆ. ಹಾಗಾಗಿ ದಲಿತರಿಗೆ ಆಗಿರ್ಬೋದು ಯಾವುದೇ ಜಾತಿ ಧರ್ಮವನ್ನು ಲೆಕ್ಕಿಸದೆ ಹಿಂದೂ ರಾಷ್ಟ್ರವನ್ನು ಒಂದು ಭದ್ರಗೊಳಿಸಲಿಕ್ಕಾಗಿ ಮತ್ತು ಏಕತೆಯನ್ನು ಮೂಡಿಸಲಿಕ್ಕಾಗಿ RSS ನಿರಂತರವಾಗಿ ಕಾರ್ಯವನ್ನು ಸಲ್ಲಿಸ್ತಾ ಇದೆ. ಇಡೀ ಜಗತ್ತಿನಲ್ಲಿ ಒಂದೇ ಕರೆಗೆ ಅಂದರೆ ಒಂದೇ ಗಂಟೆಯಲ್ಲಿ ಒಂದು 5 ಕೋಟಿ ಜನ ಸೇರ್ತಾರೆ ಅಂತ ಹೇಳಿ ಒಂದು ಸಂಘಟನೆ ಇದೆ. ಅಂದರೆ ಅದು ನಮ್ಮ RSS ಸಂಘ ಅಂತ ಕೂಡ ನಾವು ಹೇಳ್ಬೋದು. ನಿಸ್ವಾರ್ಥ ಸೇವೆಯಲ್ಲಿ ಸದಾ ಮುಂಚೂಣಿಯಲ್ಲಿ ಹೊಂದಿರುವ ಈ ಸಂಸ್ಥೆ ಒಂದು ಯಾವುದೇ ರೀತಿ ಅಂದರೆ ಕಲ್ಲು ತೂರಾಟಕ್ಕೆ ಅಥವಾ ಯುದ್ಧಕ್ಕೆ ಅಥವಾ ಒಂದು ಬೆಂಕಿ ಹಚ್ಚುವುದಕ್ಕೆ ಅಲ್ಲ, ಯಾವುದೇ ಒಂದು ರಾಷ್ಟ್ರೀಯ ಒಂದು ಭದ್ರತೆಗೆ ಆಗಿರ್ಬೋದು, ಏಕತೆಯಲ್ಲಿ ಆಗಿರ್ಬೋದು, ಯಾವುದೇ ಒಂದು ವಿಪತ್ತಿನ ಒಂದು ಕಾರ್ಯದಲ್ಲಾಗಿರ್ಬೋದು ಮುಂಚೂಣಿಯಲ್ಲಿ ಇರುವುದು ನಮ್ಮ RSS ಸಂಘ ಅಂತ ಕೂಡ ನಾವು ಹೇಳ್ಬೋದು. RSS ಸದಸ್ಯರು ಒಂದು ದಾರಿ ತಪ್ಪಿದವರಲ್ಲ, ಮತ್ತು ಒಂದು ಬೆಂಕಿ ಹಚ್ಚೋರು, ಮತ್ತು ಒಂದು ಮತಾಂತರಗೊಳಿಸುವಂಥವರು ಅಲ್ಲ, ಒಂದು ಶಿಸ್ತುಬದ್ಧವಾಗಿ ಇರ್ತಾರೆ. ನೀವು ಒಂದು RSS ಅಲ್ಲಿ ನೋಡ್ಬೋದು, ಅಥವಾ RSS ಅಲ್ಲಿ ಇದ್ದವರಿಗೆ ಗೊತ್ತಿರುತ್ತೆ ಒಂದು ಶಿಸ್ತಿನ ಒಂದು ಹೇಗೆ ಶಿಸ್ತನ್ನು ಹೇಳಿಕೊಡ್ತಾರೆ. ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಔಪಚಾರಿಕವಾಗಿ ನಮ್ಮನ್ನು ನಾವು ಹೇಗೆ ಒಂದು ಅಂದರೆ ಒಂದು ಯಾವ ರೀತಿ ಈ ಸಮಾಜದಲ್ಲಿ ನಮ್ಮನ್ನು ನಾವು ಹೇಗೆ ಸಂರಕ್ಷಣೆ ಮಾಡಿಕೊಳ್ಳೋದು ಅಂತ ಹೇಳಿ ನಮ್ಮ RSS ಸಂಘ ನಿರಂತರವಾಗಿ 1 ಅವರ್ ಅಂದರೆ 1 ಗಂಟೆಗಳ ಕಾಲ ನಿರಂತರವಾಗಿ ಈಗಲೂ ಕೂಡ ಒಂದು ಶಾಖೆಗಳಲ್ಲಿ ಒಂದು ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಯಾವ ರೀತಿ ನಾವು ಸೆಲ್ಫ್ ಕಾನ್ಫಿಡೆಂಟ್ ಇರಬೇಕು ಅನ್ನೋದು ನಮ್ಮ RSS ಸಂಘ ಒಂದು ತಿಳಿಸ್ಕೊಡ್ತದೆ ಅನ್ನೋದು ಕೂಡ ಒಂದು ನಿಜ ಆಗಿದೆ. ನಾವು RSSನ ಒಂದು ಸೇವೆಗಳನ್ನು ಕೂಡ ನೋಡ್ಬೋದು. RSS ಶಿಕ್ಷಣಕ್ಕಾಗಿ ಒಂದು UPSC ಅಂತಹ ಒಂದು ಶಿಕ್ಷಣಕ್ಕೆ ಒಂದು ತರಬೇತಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಇಲ್ಲಿ ಕಲಿತಿರುವಂತಹ ಒಂದು ವಿದ್ಯಾರ್ಥಿಗಳಾಗಿರ್ಬೋದು, ವ್ಯಕ್ತಿಗಳಾಗಿರ್ಬೋದು, IAS, IPS, IFS ಅಂತಹ ಹುದ್ದೆಗಳಲ್ಲಿ ಈಗ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಮತ್ತು ಸರ್ಕಾರ ಕೂಡ ಒಂದು ಕೈಗೆ ಒಂದು ಎಣಕದಷ್ಟು ಸರ್ಕಾರ ಕೂಡ ಒಂದು ಮಾಡದಂತಹ ಕೆಲಸ ಕೂಡ RSS ಮಾಡ್ತಿದೆ. ಅದು ಹೇಗೆಂದರೆ ಗುಡ್ಡ ಪ್ರದೇಶದಲ್ಲಿ ಕೂಡ ಯಾವುದೇ ಒಂದು ಸರ್ಕಾರ ಶಾಲೆಗಳನ್ನು ಕಟ್ಟುವುದಾಗಿರ್ಬೋದು, ಯಾವುದೇ ರೀತಿಯ ಒಂದು ಕಾರ್ಯಗಳನ್ನು ಮಾಡುವುದಿಲ್ಲ. ಆದರೆ RSS ಇಂತಹ ಪ್ರದೇಶಗಳಲ್ಲಿ ಒಂದು ಶಾಲೆಗಳನ್ನು ತೆರೆದು ಒಂದು ವಿದ್ಯಾರ್ಥಿಗಳಿಗೆ ಒಂದು ಮೌಲ್ಯಗಳಾಗಿರ್ಬೋದು, ದೈಹಿಕ ಶಿಕ್ಷಣ ಆಗಿರ್ಬೋದು, ಇನ್ನಿತರ ಚಟುವಟಿಕೆಗಳಲ್ಲಿ ಅವರನ್ನು ತೊಡಗಿಸಿಕೊಂಡಿದ್ದಾರೆ ಮತ್ತು ಅನೇಕ ರೀತಿಯ ಒಂದು ಸಹಾಯವನ್ನು ಕೂಡ RSS ಸಂಘಟನೆ ಮಾಡ್ತಾ ಇದೆ. ಕೋಟ್ಯಾಂತರ ಜನ ಒಳಗೊಂಡಿರುವ ಈ ಸಂಸ್ಥೆಯನ್ನು ಒಂದು ಸರಸಂಘ ಚಾಲಕರಾಗಿ ಒಂದು ಸಂಸ್ಥೆಯನ್ನು ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಮೊದಲನೇದಾಗಿ ಡಾಕ್ಟರ್ ಕೇಶವರಾವ್ ಬಲಿರಾಮ್ ಹೆಡ್ಗೆ ಅವರು, ಅಂದರೆ ಈ ಸಂಸ್ಥೆಯನ್ನು ಸಂಸ್ಥಾಪಕರ ಮತ್ತು ಈ ಸಂಸ್ಥೆಯನ್ನು ಒಂದು ಅಡಿಪಾಯ ಹಾಕಿದವರು. 1925ರಿಂದ 1930ರವರೆಗೆ ಸರಸಂಘ ಚಾಲಕರಾಗಿ ಒಂದು ಕಾರ್ಯವನ್ನು ನಡೆಸಿದ್ದಾರೆ. ಹಾಗೆ 1931ರಿಂದ 1940ರವರೆಗೆ ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೆ ಅವರು ಒಂದು ಸರಸಂಘ ಚಾಲಕರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. 2ನೇ ಸರಸಂಘ ಚಾಲಕರಾಗಿ ಶ್ರೀ ಮಾಧವ್ ಸದಾಶಿವ್ ಗೋಳ್ವಾರ್ಕರ್ ಅವರನ್ನು ಒಂದು ನೇಮಕ ಮಾಡಲಾಯಿತು. ಅವರು 1940ರಿಂದ 1973ರ ತನಕ ಒಂದು ಸರಸಂಘ ಚಾಲಕರಾಗಿ ಒಂದು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಶ್ರೀ ಮಧುಕರ್ ದತ್ತಾತ್ರೇಯ ದೇವರಸ್ ಇವರು 1973ರಿಂದ 1993ರವರೆಗೆ ಒಂದು ಸರಸಂಘ ಚಾಲಕರಾಗಿ ಒಂದು ಕಾರ್ಯವನ್ನು ನಿರ್ವಹಿಸಿದ್ದಾರೆ. 4ನೇ ಸರಸಂಘ ಚಾಲಕರಾಗಿ ರಾಜೇಂದ್ರ ಸಿಂಗ್ 1993ರಿಂದ 2000ರವರೆಗೆ ಇವರು ಒಂದು RSSನ ಒಂದು ಸರಸಂಘ ಚಾಲಕರಾಗಿ ಒಂದು ಕಾರ್ಯವನ್ನು ನಿರ್ವಹಿಸಿದ್ದಾರೆ. 5ನೇ ಸರಸಂಘ ಚಾಲಕರಾಗಿ ಕುಪ್ಪಹಳ್ಳಿ ಸೀತಾರಾಮಯ್ಯ ಸುದರ್ಶನ, ಅಂದರೆ ಇವರು 2000ರಿಂದ 2009ರವರೆಗೆ ಒಂದು RSSನ ಒಂದು ಸರಸಂಘ ಚಾಲಕರಾಗಿ ಒಂದು ಕಾರ್ಯವನ್ನು ಸಲ್ಲಿಸಿದ್ದಾರೆ. ನಂತರ 6ನೇದಾಗಿ ಶ್ರೀ ಡಾಕ್ಟರ್ ಮೋಹನ್ ಮಧುಕರ್ ಭಾಗವತ್, ಅಂದರೆ ಇವರೊಂದು 21 ಮಾರ್ಚ್ 2009ರಿಂದ ಇವತ್ತಿನವರೆಗೆ ಅಂದರೆ ಪ್ರೆಸೆಂಟ್ ಆಗಿ ಅವರೇ ಒಂದು ಸರಸಂಘ RSSದ ಒಂದು ಸರಸಂಘ ಚಾಲಕರಾಗಿ ಒಂದು ಕಾರ್ಯವನ್ನು ಸಲ್ಲಿಸ್ತಾ ಇದ್ದಾರೆ. ಶ್ರೀ ಡಾಕ್ಟರ್ ಮೋಹನ್ ಮಧುಕರ್ ಭಾಗವತ್ ಅವರು 21 ಮಾರ್ಚ್ 2009ರಿಂದ ಇಲ್ಲಿವರೆಗೆ ಅಂದರೆ ಇವತ್ತಿಗೂ ಕೂಡ ಒಂದು RSSನ ಸರಸಂಘ ಚಾಲಕರಾಗಿ ಒಂದು ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಇವರು ಮಹಾರಾಷ್ಟ್ರದ ಚಂದ್ರಾಪುರದಲ್ಲಿ ಒಂದು ಜನಿಸಿರ್ತಾರೆ. ಪಶುವೈದ್ಯಕೀಯ ವಿಜ್ಞಾನದಲ್ಲಿ ಪದವೀಧರರು. RSSನ ಒಂದು ಪ್ರಮುಖ ವ್ಯಕ್ತಿ ಅಂತ ಕೂಡ ನಾವು ಹೇಳ್ಬೋದು. RSSನಲ್ಲಿ ಅವರ ಹುದ್ದೆಗಳು ಏನಂದರೆ ಶಾರೀರಿಕ ಪ್ರಮುಖ, ಅಖಿಲ ಭಾರತ ಪ್ರಚಾರಕರು,
ಸರಸಂಘ ಚಾಲಕರು ಮತ್ತು ಮುಖ್ಯಸ್ಥರಂತ ಕೂಡ ನಾವು ಹೇಳ್ಬೋದು. ಇವರ ಒಂದು ವ್ಯಕ್ತಿತ್ವ ತುಂಬ ಸರಳ ರೀತಿಯಲ್ಲಿದೆ ಮತ್ತು ಎಲ್ಲರಿಗೂ ಕೂಡ ಒಂದು ಗೌರವ ರೀತಿಯಲ್ಲಿ ನೋಡ್ತಾರೆ ಮತ್ತು ರಾಷ್ಟ್ರತೆಯನ್ನು ಸ್ವಂತ ತಾಯಿ ಅಂತ ಅವರು ಪ್ರೀತಿಸ್ತಾರೆ ಮತ್ತು ಏಕತೆ ಮೂಡಿಸಲಿಕ್ಕೆ ಹಲವಾರು ರೀತಿಯ ಒಂದು ಕಾರ್ಯಕ್ರಮಗಳಲ್ಲಿ ಅವರು ಪಾಲ್ಗೊಂಡಿರ್ತಾರೆ ಮತ್ತು ಅನೇಕ ರೀತಿಯ ಒಂದು ಯುವ ಪೀಳಿಗೆಗೆ ಒಂದು ಒಳ್ಳೆಯ ಸಂದೇಶವನ್ನು ಅವರು ನೀಡ್ತಾನೆ ಬಂದಿದ್ದಾರೆ. ಈ ರೀತಿಯಾಗಿ ಒಂದು RSSನಲ್ಲಿ ಸರಸಂಘ ಚಾಲಕರಾಗಿ ಒಂದು ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. RSSಗೆ ಸೇರಲು ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಸೇರ್ಬೋದು. ಅದಕ್ಕೆ ಯಾವುದೇ ಒಂದು ನಿರ್ಬಂಧನೆಗಳಾಗಿರ್ಬೋದು, ಏಜ್ ಆಗಿರ್ಬೋದು, ಯಾವುದೇ ಒಂದು ಕೊರತೆ ಅಥವಾ ನಿರ್ಬಂಧನೆಗಳು ಕೂಡ ಇಲ್ಲ. ಯಾವುದೇ ಒಂದು ಧರ್ಮದವನಾಗಿರ್ಬೋದು, ಯಾವುದೇ ಒಂದು ದೇಶದವನಾಗಿರ್ಬೋದು, ಯಾವುದೇ ಒಂದು ರಾಜ್ಯಗಳನ್ನಾಗಿರ್ಬೋದು, ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಸಮಾನತೆಯಿಂದ ನೋಡಿಕೊಳ್ಳೋದು ನಮ್ಮ RSS ಸಂಘಟನೆ ಅಂತ ಕೂಡ ನಾವು ಹೇಳ್ಬೋದು. ಯಾವುದೇ ಒಂದು ಜಾತಿ ಧರ್ಮಕ್ಕೆ ಇಲ್ಲಿ ಅವಕಾಶವಿಲ್ಲ. ಏಕತೆಯನ್ನು ಮೂಡಿಸುವುದು RSSನ ಒಂದು ಗುರಿಯಾಗಿರ್ತದೆ. RSSನ ಒಂದು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಹಲವಾರು ರೀತಿಗಳಲ್ಲಿ ಒಂದು ಸಹಾಯವನ್ನು ಮಾಡ್ತಾನೆ ಬಂದಿದೆ. ಅದ್ಯಾವುದು ಕೂಡ ಅದು ಬೆಳಕಿಗೆ ಬಂದರೆ ಕೂಡ ಅದನ್ನು ಅಲ್ಲೇ ಮುಚ್ಚಾಕ್ತಾರೆ. ಯಾಕಂದರೆ ಇಂತಹ ಸಂಘಟನೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋ ಕೆಲವರಿಗೆ ಅದು ಹೊಟ್ಟೆ ಕಿಚ್ಚು ಕೂಡ ಆಗಿರ್ಬೋದು. ಇದರ ಪರವಾಗಿ ಒಂದು ವಿರುದ್ಧನೇ ಮಾತಾಡ್ತಾರೆ ಹೊರತು ಯಾವುದೇ ಒಂದು ಪಾಸಿಟಿವ್ನೆಸ್ ಆಗಿ ನಮ್ಮ ಜನ ಮಾತಾಡೋದಿಲ್ಲ. ಆದರೆ ಅದೇ ಯಾವುದಕ್ಕೂ ಕೂಡ ಲೆಕ್ಕಿಸದೆ RSS ಒಂದು ನಿರಂತರ ರಾಷ್ಟ್ರೀಯ ಸೇವೆಗೆ ಒಂದು ಮುಂಚೂಣಿಯಲ್ಲಿದೆ. ವಿಪತ್ತು ಬಂದಾಗ ಒಂದು ಆ್ಯಂಬುಲೆನ್ಸ್ ಅಲ್ಲಿಗೆ ಬರ್ತದೆ ಇಲ್ಲೋ ಗೊತ್ತಿಲ್ಲ, ಆದರೆ RSS ಸಂಘಟನೆ ಮೊದಲಿಗೆ ಅಲ್ಲಿರ್ತದೆ. ಹಾಗಾಗಿ ಒಂದು ರಾಷ್ಟ್ರದ ಒಂದು ಭದ್ರತೆಗಾಗಿ ಅಥವಾ ಒಂದು ರಾಷ್ಟ್ರದ ಒಂದು ಒಳಿತಿಗಾಗಿ ಯಾವತ್ತೂ RSS ಸಂಘಟನೆ ಮುಂದಿರ್ತದೆ. ಹಾಗಾಗಿ ಇಂತಹ RSS ಸಂಘಟನೆ ಒಂದು ಇಂತಹ ಪರಿವಾರ ಕೂಡ ಒಂದು ಬಜರಂಗ ದಳ ಆಗಿರ್ಬೋದು ಅಥವಾ ABVP ಆಗಿರ್ಬೋದು, ಹೀಗೆ ಹಲವಾರು ಸಂಸ್ಥೆಗಳು ಕೂಡ ಇದರಿಂದ ಹುಟ್ಟಿಕೊಂಡಿವೆ. ಇವತ್ತಿಗೂ ಕೂಡ ಒಂದು ನಿರಂತರವಾಗಿ ನಿಸ್ವಾರ್ಥದಿಂದ ಸೇವೆ ಮಾಡ್ತಾನೆ ಇದೆ. ಹಾಗಾಗಿ ಇಂತಹ ಒಂದು RSS ಸಂಘಟನೆಗೆ ನಾವು ಕೂಡ ಒಂದು ಕೈ ಜೋಡಿಸುವ ಮತ್ತು ಅವರೊಂದಿಗೆ ಬೆಂಬಲವಾಗಿ ಇರುವ ಮತ್ತು ಸದೃಢ ಭಾರತವನ್ನು ಅಥವಾ ಸದೃಢ ಹಿಂದೂ ರಾಷ್ಟ್ರವನ್ನಾಗಿ ನಾವು ಕಟ್ಟೋಣ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಜಾತಿಗಳಲ್ಲಿ ನಾವು ಜಗಳವಾಡ್ತಿದ್ದೇವೆ ಅಂದರೆ ಜಾತಿಗಳಲ್ಲಿ ನಾವು ಜಗಳ ಆಡ್ತಿದ್ದೇವೆ ಹೊರತು ನಮ್ಮ ಮನಸ್ಸಲ್ಲಿ ಒಂದು ಹಿಂದುತ್ವ ಅನ್ನೋದು ಕೂಡ ಇಲ್ಲ. ಡಾಕ್ಟರ್ ಕೇಶವರಾವ್ ಬಲಿರಾಮ್ ಅವರು ಒಂದು ಬ್ರಾಹ್ಮಣ ಜಾತಿಯವರು ಆದರೆ ಕೂಡ ಅವರು ಎಲ್ಲಿ ಕೂಡ ಹೇಳ್ಕೊಳ್ಳಿಲ್ಲ ನಾನು ಬ್ರಾಹ್ಮಣನವನು ಅಂತ ಹೇಳಿ. ಅವರು ಹೇಳಿದ್ದು ಹಿಂದೂ, ನಾನು ಒಬ್ಬ ಹಿಂದೂ ಅಂತ ಹೇಳಿದ್ದೆ ಅವರದೊಂದು ವಿಶೇಷತೆ ಅಥವಾ ರಾಷ್ಟ್ರೀಯತೆಯನ್ನು ನಾವು ಕೂಡ ನೋಡ್ಬೋದು. ಹಾಗಾಗಿ ನಾವು ಮೊನ್ನೆ ನಡೆದಂಥ ಒಂದು ಕಾಶ್ಮೀರದಲ್ಲಿ ಕೂಡ ನೋಡ್ಬೋದು, ಯಾವುದೇ ನಿನ್ನ ಜಾತಿಯನ್ನು ಕೇಳಿಲ್ಲ ಹೊರತಾಗಿ ನಿನ್ನ ಧರ್ಮ ಯಾವುದು ಅಂತ ಕೇಳಿ. 1925ರಲ್ಲಿ ಏನಾದರೂ ಡಾಕ್ಟರ್ ಕೇಶವರಾವ್ ಬಲಿರಾಮ್ ಈ ಸಂಘಟನೆಯನ್ನು ಪ್ರಾರಂಭ ಮಾಡಿಲ್ಲ ಅಂದರೆ ಇಷ್ಟೊತ್ತಿಗೆ ನಾವು ಒಂದು ಹಿಂದೂಗಳು ಕೂಡ ನಾವು ಉಳಿತಾ ಇರಲಿಲ್ಲ, ನಮ್ಮ ಸಂಸ್ಕೃತಿ ಕೂಡ ಉಳಿತಾ ಇರಲಿಲ್ಲ, ನಮ್ಮ ದೇವರ ಒಂದು ಪೂಜೆಗಳಾಗಿರ್ಬೋದು, ಸಂಸ್ಕೃತಿಗಳಾಗಿರ್ಬೋದು ಅಥವಾ ನಮ್ಮ ಪದ್ಧತಿಗಳು ಪರಂಪರೆ ಕೂಡ ಒಂದು ನಶಿಸಿ ಹೋಗ್ತಿತ್ತು ಅನ್ನೋದಕ್ಕೆ ಕೂಡ ಒಂದು RSS ಒಂದು ಕಾರಣ ಆಗ್ತಿತ್ತು ಅಂತ ಕೂಡ ಹೇಳಲಿಕ್ಕೆ ಇಷ್ಟಪಡ್ಬೋದು. ಒಂದು RSS ಇರೋದ್ರಿಂದ ನಾವು ಇಷ್ಟು ಭದ್ರತೆಯಾಗಿದ್ದೇವೆ ಮತ್ತು ಒಂದು ಭಯ ಕೂಡ ಕೋಮುವಾದಿಗಳಿಗೆ ಇದೆ. ಹಾಗಾಗಿ ಒಂದು ಏನೇ ಮಾಡಬೇಕಂದ್ರೂ ಇಂತಹ ಸಂಘಟನೆಯನ್ನು ಮೀರಿ ಅವರು ಮಾಡಬೇಕು ಅನ್ನೋದು ಕೂಡ ಅವರ ತಲೆಯಲ್ಲಿರ್ತದೆ. ಹಾಗಾಗಿ ನಾವು ಪ್ರತಿಯೊಬ್ಬರು ಕೂಡ RSS ಬಗ್ಗೆ ಕೆಟ್ಟ ಭಾವನೆ ಇಟ್ಟುಕೊಳ್ಳದೆ ಒಂದು ಒಳ್ಳೆಯ ಭಾವನೆಗಳಿಂದ ನಾವು RSSಗೆ ಒಂದು ಸಪೋರ್ಟ್ ಮಾಡಬೇಕು. ಅಂದರೆ ನಿರಂತರವಾಗಿ ಒಂದು ಕೆಲಸ ಮಾಡುತ್ತಿರುವ RSSಗೆ ನಾವು ಕೂಡ ಒಂದು ಕೈ ಜೋಡಿಸಬೇಕು. ಪ್ರತಿಯೊಂದು ಮನೆಯಲ್ಲಿ ಕೂಡ RSS ಅನ್ನಂತಹ ಒಂದು ವ್ಯಕ್ತಿತ್ವವನ್ನು ನಾವು ಕಾಣಿಸ್ಕೊಳ್ಬೇಕು. RSSಗೆ ನಮ್ಮ ಮಕ್ಕಳನ್ನು ಕೂಡ ನಾವು ಚಿಕ್ಕ ವಯಸ್ಸಿನಲ್ಲೇ ಒಂದು ಸೇರಿಸಬೇಕು. RSS ಸಂಘಟನೆಗೆ ನಾವು ಕೂಡ ನಮ್ಮ ಮಕ್ಕಳನ್ನು ಕೂಡ ಸೇರಿಸುವ, ಇದರಲ್ಲಿ ಕೆಟ್ಟ ಮನಸ್ಥಿತಿಯನ್ನು ಸೃಷ್ಟಿ ಮಾಡೋದಿಲ್ಲ ಹೊರತಾಗಿ ದೇಶದಲ್ಲಿ ನಾವು ದೇಶವನ್ನು ಹೇಗೆ ಕಾಪಾಡಬೇಕು, ದೇಶ ಇದ್ದರೆ ಮಾತ್ರ ನಾವು, ರಾಷ್ಟ್ರ ಇದ್ದರೆ ಮಾತ್ರ ನಾವು. ಹಾಗಾಗಿ ರಾಷ್ಟ್ರದ ಒಳಿತಿಗಾಗಿ ನಾವು ಸದಾ ಯೋಚನೆ ಮಾಡಬೇಕು ಮತ್ತು ನಿಸ್ವಾರ್ಥ ಸೇವೆಯಿಂದ ಯಾವತ್ತೂ ಕೂಡ ನಾವು ಮುಂದೆ ಇರಬೇಕು ಅನ್ನೋದು ಒಂದು RSS ಸಂಘಟನೆ ಒಂದು ಹೇಳಿಕೊಡ್ತದೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ನಾವು ಒಂದು RSS ಸಂಘಟನೆಗೆ ಒಂದು ನಾವು ಕೈ ಜೋಡಿಸಬೇಕು ಮತ್ತು ಅದರ ಆಗು ಹೋಗುಗಳಿಗೆ ಅಥವಾ ಎಂತಹ ಟೀಕಿಸಿದರೆ ಕೂಡ ನಿರಂತರ ಸೇವೆಗಾಗಿ ಒಂದು ಮುಂಚೂಣಿಯಲ್ಲಿದೆ ಅಂತಹ RSS ಸಂಘಟನೆಗೆ ನಾವು ಯಾವತ್ತೂ ಕೂಡ ಚಿರಋಣಿ ಆಗಬೇಕು ಅಂತ ಹೇಳ್ತಾ RSSನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾನು ನೀಡಿದ್ದೇನೆ. ತಪ್ಪು ಒಪ್ಪುಗಳಿದ್ದರೆ ಅದನ್ನು ಕ್ಷಮಿಸಿ ಅಂತ ಹೇಳ್ತಾ RSSಗೆ ಒಂದು ಬೆಂಬಲ ಕೊಡಿ ಮತ್ತು RSSಗೆ ಒಂದು ಬೆಂಬಲವನ್ನು ಕೊಡುವ ಮತ್ತು ಇನ್ನಷ್ಟು ನಮ್ಮ RSS ಸಂಘಟನೆ ಹೆಚ್ಚು ಆಗಲಿ ಮತ್ತು ನಮ್ಮಲ್ಲಿರೋ ಒಂದು ಭೇದ ಭಾವ ಹೋಗಲಾಡಿಸಲಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಜೈ ಶ್ರೀರಾಮ್.